ಟ್ಯೂಬ್ ಒಳಗಡೆ ಬಿದ್ದೋಗ್ಬಿಟ್ಟೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಪ್ರದೀಪ್ ವ್ಲಾಗ್. ದಿಸ್ ಇಸ್ ಯುವರ್ ನಂದಿನಿ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ವಿಶೇಷತೆ ಬಂದ್ಬಿಟ್ಟು ಹೇಳಿಬಿಡ್ತೀನಿ. ಸೊ ಲಾಸ್ಟ್ ಟೈಮು ಪಾಪಚ್ಚು ನಾಮಕರಣ ಮಾಡಿದ್ರಲ್ವ, ಹಾಗೆ ಇವತ್ತು ಮಧುರಮ್ಮನ ಮಾಡ್ತಾ ಇದ್ದಾರೆ. ಸೊ ಮಧುರಮ್ಮ ಬಂದ್ಬಿಟ್ಟು ಇವ್ರ ಮನೆ ದೇವರು, ಹಾಗಾಗಿ ಮಧುರಮ್ಮಂಗೋಸ್ಕರನೇ ಪೂಜೆ ಮಾಡ್ತಾ ಇರೋದು. ಸೊ ಯಾವುದೋ ಒಂದು ಫಂಕ್ಷನ್ ಆದ್ರೂ ಫಸ್ಟ್ ಮನೆ ದೇವ್ರಿಗೆ ಪೂಜೆ ಮಾಡ್ತಾರೆ, ಆಮೇಲೆ ಮಿಕ್ಕಿದ್ದೆಲ್ಲರಿಗೂ. ಬಟ್ ಇವರು ಫಸ್ಟು ಕಲ್ಯಾಣೋತ್ಸವ ಎಲ್ಲ ಮಾಡಿಸಿದ್ರಲ್ವ, ಹಾಗಾಗಿ ನೆಕ್ಸ್ಟ್ ಈಗ ಮನೆ ದೇವ್ರನ್ನ ಮಾಡ್ತಾ ಇದ್ದಾರೆ ಭೀಮಾ ಮೇಘನ ಇಬ್ರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಇವ್ರು ಪೂಜೆ ಮಾಡ್ತಾ ಇರೋದು ಮಧುರಮ್ಮ ಬಂದ್ಬಿಟ್ಟು ಮಂಡ್ಯದ ಹತ್ರ ಇರೋದು ದೇವಸ್ಥಾನ. ಸೊ ಇವ್ರು ಏನು ಮಾಡ್ತಾರೆ ಅಂತ ಅಂದರೆ, ಅವರು ಈ ಒಂದು ಹಬ್ಬನ ತುಂಬ ನಾವು ಚಿಕ್ಕವರಿದ್ದಾಗಿಂತನೂ ಮಾಡ್ಕೊಬರ್ತಿದ್ದಾರೆ. ಏನಾದರೂ ಒಂದು ಫಂಕ್ಷನ್ ಅಥವಾ ಮದುವೆ, ನಾಮಕರಣ ಈ ಥರ ಏನಾದರೂ ಆದರೆ ಮಾಡ್ತಾ ಇರ್ತಾರೆ. ಸೊ ಮಧ್ಯದಲ್ಲೂ ಒಂದೊಂದ್ಸತಿ ಮಾಡ್ತಾ ಇರ್ತಾರೆ. ಇದು ನಮ್ಮ ಮಾಮ ಅವ್ರ ಮನೆ, ಅಂದರೆ ನಮ್ಮ ಮಮ್ಮಿ ತವ್ರ ಮನೆಯಲ್ಲಿ ಈ ಒಂದು ಹಬ್ಬನ ಯಾವಾಗಲೂ ನಡೆಸ್ಕೊತ ಬರ್ತಿರ್ತಾರೆ. ಅದ್ರ ಜೊತೆಗೆ ಈ ಒಂದು ಹಬ್ಬಕ್ಕೆ ತುಂಬ ಮೈಲ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಸೊ ಒಂಥರ ಈ ಕುಟುಂಬ ಸಂತೋಷ, ನೆಮ್ಮದಿ, ಈ ಒಂದು ವಿಶೇಷತೆಯಿಂದನೇ ಈ ಒಂದು ಹಬ್ಬನ ಮಾಡೋದು. ಹಾಗೆ ಏನೇ ಒಂದು ಫಂಕ್ಷನ್ ಆದ್ರೂ ಕೂಡ ಇದರಲ್ಲಿ ಈ ಒಂದು ಹಬ್ಬ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಅವ್ರದ್ದಾಗಿರುತ್ತೆ. ಸೊ ಈ ಒಂದು ಹಬ್ಬದಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದರೆ, ಸೊ ಕುರಿಗಳಿಗೆಲ್ಲ ಪೂಜೆ ಮಾಡಿ, ಆಮೇಲೆ ಪಾನಕ, ಆಮೇಲೆ ತಂಬಿಟ್ಟು ಈ ಥರ ಎಲ್ಲ ರೆಡಿ ಮಾಡ್ಕೊತಾರೆ. ಅದಕ್ಕೆ ಪಾನಕ ಬಿಂದಿಗೆ ಇರುತ್ತಲ್ಲ, ಅದ್ರ ಮೇಲೆ ಬೇವಿನ ಕಡ್ಡಿಗಳನ್ನೆಲ್ಲ ಇರಿಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು, ಬಾಳೆಹಣ್ಣು, ಎಲೆ ಅಡಿಕೆ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಸೊ ಇದು ಮನೆ ಜನ ಪೂರ್ತಿ, ಅಂದರೆ ಮನೆ ಫ್ಯಾಮಿಲಿ ಯಾರ್ಯಾರಿದ್ರೆ ಅವರೆಲ್ಲ ಪೂರ್ತಿ ತಪ್ಪದೇನೆ ಈ ಒಂದು ಪೂಜೆನ ನಡೆಸ್ಕೊಡ್ತಾರೆ. ಬರೀ ಇಂಥದೆಯ ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಗಾಯ್ಸ್, ಇವನು ಕುರಿನ ಹಿಡ್ಕೊಂಡೆ ಕುರಿ ಮೇಲೆ ಕುತ್ಕೊಳಕ್ ಹೋದ. ಅದ್ರಲ್ಲೂ ನಮ್ಮ ಮಾಮ ಫುಲ್ ಸ್ಟ್ರಿಕ್ಟ್, ಅವ್ರು ಸುಮ್ಮನೆ ಬಿಟ್ಟಿರ್ತಾರೆ ಇವನ್ನ. ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಎಲ್ಲರೂ ಯಾವ ಥರ ನಗ್ತಿದ್ದಾರೆ ಅಂತ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಪಾಪ ಚಿಕ್ಕು ಮೇಕೆ ಸವಾಸನೆ ಬೇಡ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಅವ್ನ ಕೈಲಿ ಕೋಳಿನೋ ಕೊಟ್ಟರು ಅಷ್ಟೇ. ನಮ್ಮ ಕಡೆ ಹೆಂಗೇನೆ ಚಿಕ್ಕ ವಯಸ್ಸಿಂದನೂ ಹಿಂಗೇನೆ ನಮ್ಮ ಮಾಮ 3 ಜನನೂ ತುಂಬಾ ಸ್ಟ್ರಿಕ್ಟು, ಅದರಲ್ಲೂ ದೊಡ್ಡವರು ಇನ್ನೂ ತುಂಬಾ ಸ್ಟ್ರಿಕ್ಟು. ಸೊ ಅವ್ರು ಯಾರಿಗಾದ್ರೂ ಏನಾದರೂ ಬೈತಿದ್ರೆ ನಮಗೆ ಫುಲ್ಲು ಖುಷಿ ಆಗ್ತಿರುತ್ತೆ, ಬಟ್ ನಮಗೆ ಬೈದಾಗ ಅವ್ರು ಫುಲ್ ಖುಷಿ ಪಡ್ತಾ ಇರ್ತಾರೆ. ಸೊ ಈ ಒಂದು ಇನ್ಸಿಡೆಂಟ್ ಕೂಡ ಹಾಗೆ ಆಗಿದ್ದು. ಚಿಕ್ಕಗೆ ಬೈತಿದ್ರೆ ನಾವೆಲ್ಲ ನೋಡಿ ಎಂಜಾಯ್ ಮಾಡ್ತಿದ್ರಿ. ಸೊ ನಿಮ್ಮ ಒಂದು ಫ್ಯಾಮಿಲಿಲೂ ಈ ಥರ ಒಂದು ಕಸಿನ್ಸ್ ಇರ್ತಾರೆ. ಸೊ ನಮ್ಮ ಫ್ಯಾಮಿಲಿ ಈ ಥರ ಇದ್ದಾರೆ ಕಸಿನ್ಸ್ ಎಲ್ಲರೂ. ಸೊ ನೆಕ್ಸ್ಟ್ ಇವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಪೂಜೆನ ದೊಡ್ಡವರಿಂದ ಸಣ್ಣ ಮಕ್ಳ ಕೈಲಿ ಈ ಒಂದು ಪೂಜೆನ ಮಾಡಿಸ್ತಾರೆ. ಇನ್ನೊಂದು ಖುಷಿ ವಿಷಯ ಏನು ಅಂತಂದರೆ, ಈ ಒಂದು ಪೂಜೆಯಲ್ಲಿ ನಮ್ಮ ಫ್ಯಾಮಿಲಿನೂ ಕೂಡ ಇನ್ವಾಲ್ವ್ ಆಗಿದ್ದಾರೆ. ನನ್ನ ಮನೆಯವರು ಮತ್ತು ನಮ್ಮ ಅತ್ತೆ, ನಮ್ಮ ಚಿಕ್ಕಿ, ನಮ್ಮ ಅಕ್ಕ, ಅವರೆಲ್ಲರೂ ಕೂಡ ಈ ಒಂದು ಪೂಜೆದಲ್ಲಿ ಇದ್ದಾರೆ. ಸೊ ನನಗೆ ಅದೇ ಒಂದು ದೊಡ್ಡ ಖುಷಿ. ನಮ್ಮ ಫ್ಯಾಮಿಲಿ ಜೊತೆ, ನಮ್ಮ ಮಾಮ ಅವ್ರ ಫ್ಯಾಮಿಲಿ ಜೊತೆ ನಮ್ಮ ಫ್ಯಾಮಿಲಿ ಇದೆಯಲ್ಲ ಅನ್ನೋ ಒಂದು ಖುಷಿ ಅಷ್ಟೇ. ಸೊ ಈ ಒಂದು ಪೂಜೆನ ಮುಗಿಸ್ಕೊಂಡು ನಮ್ಮ ಮತ್ತೆ ಮನೆಗೆ ಹೋಗಿ ಪೂಜೆ ನಾವು ಮಾಡ್ತೀವಿ. ಇದು ಯಾವ ಥರ ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೀವು ನೋಡ್ಕೊಬನ್ನಿ. ನೆಕ್ಸ್ಟ್ ವ್ಲಾಗ್ನ ನಾನು ಮನೇಲಿ ಕಂಟಿನ್ಯೂ ಮಾಡ್ತೀನಿ. ಲೋಟ ಇತ್ತು ಬಿಸಿ
ಮಮ್ಮ ಮಾವ ಚೂರ್ ಗ್ಯಾಪ್. ಒಬ್ರೇ ಹಾಕಿದ್ರೆ ತಿರ್ಗಲ್ಲ ಅಂತೆ. ಮಾವ ಭೀಮಾ ಜಾಗ ಬಿಡು. ಯಾಕೋ ಮುನಿಸ್ಕೊಂಡ್ಬಿಟ್ಟೈತೆ ಅದು. ಸಂಜು ಅಣ್ಣ ಹಾಕಿಲ್ಲ ಅಂತ ಮುನಿಸ್ಕೊಬಿಟ್ಟೈತದು. ಅದು ಪಾನ್ಕ ಸಖತ ಮಾಡಿದ್ದೀರಾ ಅನ್ಸುತ್ತೆ. ಪಾನ್ಕ ಸೂಪರ್ ಆಗಿ ಮಾಡಿದ್ದೀರಾ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಯಾರಿಗೆ? ಸೊ ಗಾಯ್ಸ್, ಪೂಜೆ ಎಲ್ಲ ಆದಮೇಲೆ ನಾನು ಮತ್ತು ನನ್ನ ಕಸಿನ್ಸ್ ಎಲ್ಲ ಆ ಕಡೆ ಹೋದ್ರಿ. ಸೊ ಕ್ಯೂಟ್ ಆಗಿರೋ ಪಾಪಚ್ಚನ್ನ ಸ್ವಲ್ಪ ಹೊತ್ತು ಆಟಾಡ್ಸೋಣ ಅಂತ ಅಂದ್ಬಿಟ್ಟು, ಸೊ ಅವ್ರ ಮಮ್ಮಿ ಹತ್ರ ನಾವೆಲ್ಲ ಹೋಗಿ ನಮ್ಮಮ್ಮ ಅಂತ ಏನಾದ್ರು ತಪ್ಕೊಂಡ್ರೆ ನಮ್ಮನ್ನೆಲ್ಲ ಎಳ್ದು ಆ ಕಡೆ ಬಿಸಾಕ್ಬಿಡ್ತಿದ್ದ. ಸೊ ಅದ್ರೂ ಒಂದು ಕ್ಯೂಟ್ ವಿಡಿಯೋನ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಯಾರು ನೀವ್ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ನಾನು ಮತ್ತು ಭಾವನ, ಚಿಟ್ಟೆ, ಶಾಲಿನಿ, ಚಿನ್ನಮ್ಮ ಎಲ್ಲರೂ ಸೇರಿಕೊಂಡು ಮತ್ತೆ ಮನೆಗೆ ಹೋದ್ರಿ. ಸೊ ಅಲ್ಲೂ ಕೂಡ ಪೂಜೆ ನಡೀತಿತ್ತು.
ಪೂಜೆ ಎಲ್ಲ ಮುಗೀತು. ಹಾಗೆ ಅತ್ತೆಯವರೆಲ್ಲರೂ ಅಂದರೆ ನಮ್ಮ ಭಾವ, ನಮ್ಮ ಅತ್ತೆ, ನಮ್ಮ ಅಕ್ಕ ಅವರೆಲ್ಲರೂ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಅವರು ಕುಕ್ನೂರಿಗೆ ವಾಪಸ್ ಹೋದರು. ಸೊ ನಾಳೆ ಯಾವುದೋ ಒಂದು ಮದುವೆದು ಅಟೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇದು ನೆಕ್ಸ್ಟ್ ಡೇ ವ್ಲಾಗು. ನಾವು ಎಲ್ಲರೂ ಸಾಯಂಕಾಲ ಹೊತ್ತಿದ್ದು ಒಂದು 4:30 ಆಗಿರ್ಬೋದು ಅಷ್ಟೇ. ಸೊ ಇವಾಗ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಗಾಡೀಲಿ ಹೋಗ್ತಾ ಇದ್ದೀವಿ. ಇಷ್ಟು ಜನ ಒಂದೇ ಗಾಡೀಲಿ ಹೋಗ್ತಾ ಇದ್ದೀವಿ. ಸೊ ನಮ್ಮನ್ನ ಒಂದು ಟ್ರಿಪ್ ಕರ್ಕೊಂಡು ಹೋದರು. ನೆಕ್ಸ್ಟ್ ಟ್ರಿಪ್ಪು ನಮ್ಮ ಅತ್ತೆ, ನಮ್ಮ ಮಮ್ಮಿಯವರೆಲ್ಲ ಬರ್ತಿದ್ದಾರೆ. ಸೊ ಇವಾಗ ಎಲ್ಲರೂ ಹೋಗ್ತಿರ್ಬೇಕಾದ ಅಲ್ಲಿ ಅಕ್ಕಪಕ್ಕಲ್ಲ ನಾವು ಹೋಗಬೇಕಾದಾಗ ನವಿಲು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಸೊ ಹುಡುಗರಿಗೆ ಅದನ್ನೇ ತೋರಿಸ್ಕೊಂಡು ಹೋಗ್ತಾರೆ, ನವಿಲುಗಳೆಲ್ಲ ನೋಡ್ರಿ ಅಂತ ಅಂದ್ಬಿಟ್ಟು. ನಾನು ಚಿರಂತನ್ ಫ್ರೆಂಡ್. Hi guys. Hi. Hello. Welcome back to my YouTube channel. ಅಲ್ಲಿಬ್ರು ನಿಂತಿದ್ದಾರೆ, ಇಬ್ಬರೆಲ್ಲ ಅಲ್ಲಿ ನಿಂತಿದ್ದಾರೆ. ಇವ್ರ ಹತ್ರ ಬಂದ್ಬಿಟ್ಟು ಝೂಮ್ ಮಾಡಿದೆ, ಚೆನ್ನಾಗಿ. ಸೊ ಎಲ್ಲರೂ ಕೂಡ ಪೂಲಲ್ಲಿ ಇಳಿದ್ರಿ. ಸೊ ಅಮ್ಮು ಇಳಿಯಂಗಿರಲಿಲ್ಲ, ಅದಕ್ಕೋಸ್ಕರ ಅಮ್ಮನೇ ಇನ್ನು ಮಾತಾಡಿಕೊಂಡು ವೀಡಿಯೋ ಮಾಡಿಬಿಡಮ್ಮು ಅಂತ ಅಂದ್ಬಿಟ್ಟು ಅವಳಿಗೆ ವೀಡಿಯೋನ ಫೋನ್ನ ಕೊಟ್ಬಿಟ್ಟು ಬಂದೆ. ನೋಡಿ ಗೈಸ್, ಇವರು ಸ್ವಿಮ್ಮಿಂಗ್ ಟ್ಯೂಬ್ ಒಳಗಡೆ ಕ್ಯಾಚ್ ಆಡ್ತವ್ರೆ. ಅವರಿಬ್ಬರಲ್ಲಿ ಅಣ್ಣ ತಂಗಿ ಸ್ವಿಮ್ಮಿಂಗ್ ಕಲಿಸ್ತವ್ರೆ. ಸೊ ನಮ್ಮ ಸ್ಟೋನ್ಗಲ್ಲ ಅಲ್ಲಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಕುತ್ಕೊಂಡು ವಿಡಿಯೋ ಮಾಡ್ತೀವಿ. ಇವ್ರು ಟ್ಯೂಬ್ ಒಳಗಡೆ ವಿಡಿಯೋ ಮಾಡಬೇಕಾಯ್ತು. ಎಂಜಾಯ್ ಮಾಡ್ತೀರಿ, ನನಗೂ ಎಂಜಾಯ್ ಮಾಡಬೇಕು ಅನ್ನಿಸ್ತಿದೆ. ಬಟ್ ಇವ್ರೊಬ್ಬರನ್ನ 3 ಜನ ಪ್ರೊಟೆಕ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ. ನೋಡಿ ಗೈಸ್, ಈ ಅಮ್ಮ ಮಗಳನ್ನ ನೋಡಿ. ಇವರೊಬ್ರು ಮೊಬೈಲ್ ಮೇಲೆಲ್ಲ ಫೋನ್ ಹಾರಿಸ್ತಾರೆ. ಹೋಗ್ರೆ ಕಡೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದು. ಇವರೊಬ್ರು ಮೊಬೈಲ್ ಮೇಲೆಲ್ಲ ಫೋನ್ ಹಾರಿಸ್ತಾರೆ. ಹೋಗ್ರೆ ಕಡೆ. ನೋಡಿ ಅಲ್ಲಿ ನಂದಿನಿ ಪ್ರದೀಪಂಗಲ್ಲಿ ಸ್ವಿಮ್ ಮಾಡ್ತಿದ್ದಾರೆ. ಇಲ್ಲಿ ಇವರು ಅಣ್ಣ ತಂಗಿ ಅವಾಗಿಂದ ಇದೇ ಆಯ್ತು ಇವ್ರಿಬ್ರದ್ದು. ಬ್ಯಾಕ್ ಟು ಬ್ಯಾಕ್ ಹೆಂಗ್ ಬರ್ತಿದ್ದಾರೆ ಅಂತ. ಇದು ಸಾಲಲ್ಲಿ ಇದು ರೇಷನ್ ಹೋಗ್ತಾರಲ್ಲ, ಹಂಗೆ ಒಬ್ರಾದ್ಮೇಲೆ ಒಬ್ರು ಹೆಸರು ಹೇಳಿ ಹೋಗಿ ಇವ್ರಿಬ್ಬರು ಇಷ್ಟು ಜನ ಸಾಂಗ್ ಮಾಡ್ಬೇಕು. ಕೆಂಪಿ ಹಾ ಮಾಡ್ರ, ಅದೇನು ಮುಳುಗ್ರ ಬೇಗ. ಇವ್ರು ನೋಡಿ ಗೈಸ್, ನನ್ನ ಕಾಲ ಹತ್ರ ಎಲ್ಲ ಬರ್ತವ್ರೆ. ಇವ್ರದ್ದು ನೋಡಿ ಎಂಜಾಯ್ ಮಾಡ್ತವ್ರೆ ಇವರು.
ನೋಡಿ ಗೈಸ್ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನನ್ನ ಹತ್ರ. ಇವ್ರನ್ನ ನೋಡ್ರಿ ಇಲ್ಲಿ ಹೆಂಗಾಡ್ತವ್ರೆ. ತಳಕೆ ಐತಲ್ಲ ಕಾಲಲ್ಲಿ, ಇವ್ರು ನೋಡಿ ನನ್ನ ಕಾಲಲ್ಲೇ ಇಟ್ಕೊಂಡವ್ರೆ ನೋಡಿ. ಇವ್ರು ಜಾಲಿ ಜಾಲಿ ಮಾಡ್ತಿದ್ದಾರೆ ಎಲ್ಲ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ಸೊ ಗೈಸ್, ಇವತ್ತಂತೂ ನಾವು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ. ಸೊ ನಿಮ್ಮ ಫ್ಯಾಮಿಲಿನೂ ಇದೇ ಥರ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ಇವತ್ತಿನ ವ್ಲಾಗು ಈ ರೀತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಪೂಲ್ಗೆಲ್ಲ ಹೋಗ್ಬಿಟ್ಟು ಬಂದಾದಮೇಲೆ RCB ಮ್ಯಾಚ್ ನಡೀತಿತ್ತು. RCBನ ಮ್ಯಾಚ್ ನೋಡಿ ಅದರಲ್ಲೂ ಕೂಡ ಎಂಜಾಯ್ ಮಾಡಿದ್ರಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಇನ್ನಷ್ಟು ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಸೊ ನನಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಾನು ನಿಮ್ಮ ನಂದಿನಿ. ಬಾಯ್, ಲವ್ ಯು ಆಲ್.